ನಮಸ್ಕಾರ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ದ ನ್ಯೂಸ್ ವೇರ್. ಇವತ್ತು ಇಡೀ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗ ಬೆಚ್ಚಿ ಬೀಳುವಂಥ ಒಂದು ಸುದ್ದಿ ಹೊರಬಿದ್ದಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ಮಾರ್ಚ್ 19ಕ್ಕೋಸ್ಕರ ಕ್ಷಣಗಣನೆ ಮಾಡ್ತಾ ಇದ್ರು. ಎಲ್ಲೆಡೆ ಟಾಕ್ಸಿಕ್ ಹವಾ ಜೋರಾಗಿತ್ತು. ಆದ್ರೆ ಈಗ ಸಿಕ್ಕಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಹೌದು, ಇದು ಕನ್ಫರ್ಮ್ ನ್ಯೂಸ್. ಕೆವಿಎನ್ ಪ್ರೊಡಕ್ಷನ್ ಮತ್ತು ಯಶ್ ಅವರು ಈ ಬಗ್ಗೆ ಅಧಿಕೃತ ಪೋಸ್ಟ್ ಹಾಕಿದ್ದಾರೆ. ಯಾಕೆ ಯಶ್ ಈ ನಿರ್ಧಾರ ತಗೊಂಡ್ರು, ಇದರ ಹಿಂದೆ ಇರೋ ಅಸಲಿ ಕಾರಣವೇನು, ಇದನ್ನ ಇವತ್ತು ದ ನ್ಯೂಸ್ ವೇರ್ನಲ್ಲಿ ಪೂರ್ತಿಯಾಗಿ ವಿವರಿಸ್ತೀನಿ. ಹೊಸ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಅದು ಯಾವಾಗ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ಪೂರ್ತಿ ನೋಡಿ ಫ್ರೆಂಡ್ಸ್, ಈ ಟಾಕ್ಸಿಕ್ ಸಿನಿಮಾ ಕೇವಲ ಒಂದು ಸಿನಿಮಾ ಅಲ್ಲ, ಇದು ಯಶ್ ಅವರ ಗ್ಲೋಬಲ್ ಕನಸು. ಈ ಸಿನಿಮಾವನ್ನು ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲೂ ನೇರವಾಗಿ ಶೂಟ್ ಮಾಡಲಾಗಿದೆ. ಅಂದ್ರೆ ಯಾವುದೇ ಡಬ್ಬಿಂಗ್ ಇಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಆಡಿಯನ್ಸ್ಗೆ ಕನೆಕ್ಟ್ ಆಗೋ ರೀತಿ ಮೇಕಿಂಗ್ ಮಾಡ್ತಿದ್ದಾರೆ. ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಮತ್ತು ವಿಎಫ್ಎಕ್ಸ್ ಕೆಲಸಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿವೆ. ಯಶ್ ಅವರು ಎಲ್ಲಿಯೂ ಕ್ವಾಲಿಟಿಯಲ್ಲಿ ರಾಜಿ ಮಾಡಿಕೊಳ್ಳುವ ವ್ಯಕ್ತಿ ಅಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ಕೆಜಿಎಫ್ ಕೂಡ ಪೋಸ್ಟ್ಪೋನ್ ಆಗಿತ್ತು. ಯಾಕಂದ್ರೆ ಪರ್ಫೆಕ್ಟ್ ಆಗಿ ಔಟ್ಪುಟ್ ಬರೋವರೆಗೂ ಯಶ್ ಅವರು ಸುಮ್ಮನೆ ಕೂರೋದಿಲ್ಲ. ಈಗ ಸಿಕ್ಕಿರೋ ಗ್ಯಾಪ್ನಲ್ಲಿ ಸಿನಿಮಾವನ್ನು ಇನ್ನೂ ಚೆನ್ನಾಗಿ ಪಾಲಿಶ್ ಮಾಡಬಹುದು ಅನ್ನೋದು ಚಿತ್ರತಂಡದ ಪ್ಲಾನ್. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ವಿಷಯ ಬೆಳಕಿಗೆ ಬಂದಿದೆ. ಸಿನಿಮಾ ಮುಂದೂಡಿಕೆಯಾಗಲು ಮುಖ್ಯ ಕಾರಣ ಮಿಡಲ್ ಈಸ್ಟ್ ಅಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರೋ ಯುದ್ಧದಂತಹ ಪರಿಸ್ಥಿತಿ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ದುಬೈ, ಕತಾರ್ನಂತಹ ದೇಶಗಳಲ್ಲಿ ಹ್ಯೂಜ್ ಮಾರ್ಕೆಟ್ ಇದೆ. ಅಲ್ಲಿನ ಅತಿದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗಿರೋ ಫಾರ್ಸ್ ಫಿಲ್ಮ್ಸ್ ಅವರು ಈಗ ಸಿನಿಮಾ ರಿಲೀಸ್ ಮಾಡೋದು ಬಿಸ್ನೆಸ್ ದೃಷ್ಟಿಯಿಂದ ಅಷ್ಟೊಂದು ಸೇಫ್ ಅಲ್ಲ ಅಂತ ಸಲಹೆ ನೀಡಿದ್ದಾರೆ. ಇಂಗ್ಲಿಷ್ ಮತ್ತು ಇಂಡಿಯನ್ ಭಾಷೆಗಳಲ್ಲಿ ಏಕಕಾಲಕ್ಕೆ ವರ್ಲ್ಡ್ ವೈಡ್ ಲಾಂಚ್ ಮಾಡೋ ಪ್ಲಾನ್ ಇರೋದ್ರಿಂದ ಜಾಗತಿಕವಾಗಿ ಪರಿಸ್ಥಿತಿ ತಿಳಿಯಾಗ್ಲಿ ಅಂತ ಯಶ್ ಕಾಯ್ತಿದ್ದಾರೆ. ಸೊ ಇದು ಬರೀ ಶೂಟಿಂಗ್ ಲೇಟ್ ಅಂತ ಅಲ್ಲ, ಇದೊಂದು ದೊಡ್ಡ ಬಿಸ್ನೆಸ್ ಸ್ಟ್ರಾಟಜಿ ಕೂಡ ಹೌದು. ಅಷ್ಟೇ ಅಲ್ಲದೆ ಮಾರ್ಚ್ 19ಕ್ಕೆ ಬಾಲಿವುಡ್ನ ರಣವೀರ್ ಸಿಂಗ್ ಅವರ ಧುರಂಧರ್ 2 ಕೂಡ ಬರ್ತಿದೆ ಅನ್ನೋ ಸುದ್ದಿ ಇತ್ತು. ಕೆಲವರು ಹೇಳ್ತಿದ್ದಾರೆ ಅದಕ್ಕೆ ಹೆದರಿ ಟಾಕ್ಸಿಕ್ ಹಿಂದೆ ಹೋಯ್ತು ಅಂತ. ಆದ್ರೆ ನಾನ್ ಹೇಳ್ತೀನಿ ಕೇಳಿ, ಯಶ್ ಅವರು ಯಾರಿಗೂ ಹೆದರೋರಲ್ಲ ಅಲ್ಲ. ಆದ್ರೆ ಒಂದು ದೊಡ್ಡ ಸಿನಿಮಾ ಬಂದಾಗ ಸ್ಕ್ರೀನ್ಗಳ ಹಂಚಿಕೆಯಲ್ಲಿ ತೊಂದರೆಯಾಗುತ್ತೆ. ಅದಕ್ಕೆ ಬದಲಾಗಿ ಫ್ರೀ ಆಗಿರೋ ಡೇಟ್ನಲ್ಲಿ ಬಂದ್ರೆ ಕಲೆಕ್ಷನ್ ಸುನಾಮಿ ಎಬ್ಬಿಸಬಹುದು ಅನ್ನೋದು ತಂಡದ ಆಲೋಚನೆ. ಇತ್ತೀಚೆಗಷ್ಟೇ ಬಂದ ತಬಾಹಿ ಸಾಂಗ್ ಕೂಡ ಸಖತ್ ಫೇಮಸ್ ಆಗಿದೆ. ಸೊ ಹೈಪ್ ಅಂತೂ ಇದ್ದೇ ಇದೆ. ಬರೀ 2-3 ತಿಂಗಳು ವೇಟ್ ಮಾಡಿದ್ರೆ ನಮಗೆ ಒಂದು ಮಾಸ್ಟರ್ ಪೀಸ್ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಸರಿ ಫ್ರೆಂಡ್ಸ್, ಈಗ ಫೈನಲ್ ವಿಷಯಕ್ಕೆ ಬರೋಣ. ಎಲ್ಲರೂ ಕಾಯ್ತಿರೋ ಆ ಹೊಸ ಡೇಟ್ ಯಾವುದು? ಕೆವಿಎನ್ ಪ್ರೊಡಕ್ಷನ್ ಮತ್ತು ಯಶ್ ಅವರು ಅನೌನ್ಸ್ ಮಾಡಿರೋ ಪ್ರಕಾರ ಟಾಕ್ಸಿಕ್ ಸಿನಿಮಾ ಈಗ ಜೂನ್ 4, 2026ರಂದು ವಿಶ್ವಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆಯಾಗಲಿದೆ. ಅಂದ್ರೆ ಜೂನ್ ತಿಂಗಳಲ್ಲಿ ಸಮ್ಮರ್ ಹಾಲಿಡೇಸ್ ಎಂಜಾಯ್ ಮಾಡಕ್ಕೆ ರಾಕಿ ಬಾಯ್ ಬರ್ತಾ ಇದ್ದಾರೆ. ಇದು ಪರ್ಫೆಕ್ಟ್ ಡೇಟ್ ಅಂತಾನೆ ಹೇಳಬಹುದು. ನಿಮಗೆ ಈ ವಿಷಯ ಕೇಳಿ ಏನನಿಸ್ತು? ಜೂನ್ 4ಕ್ಕೆ ಸಿನಿಮಾ ಬರೋದು ನಿಮಗೆ ಖುಷಿ ಕೊಟ್ಟಿದ್ಯಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಇಂತಹ ಬ್ರೇಕಿಂಗ್ ಅಪ್ಡೇಟ್ಸ್ಗಾಗಿ ದ ನ್ಯೂಸ್ ವೇರ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಸಿಗೋಣ ಮುಂದಿನ ಅಪ್ಡೇಟ್ನಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ದ ನ್ಯೂಸ್ ವೇರ್. ಜೈ ಹಿಂದ್, ಜೈ ಕರ್ನಾಟಕ.